ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯನ್ನ ವಂದಿಸ್ತೇವೆ. ನೀವೇನು ನಮ್ಮ ಚಾನಲನ್ನು ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದು. ಕೌನ್ಸಿಲಿಂಗ್ ಬೇಕಾದಲ್ಲಿ ಹಾಗೂ ನಮ್ಮ ಪ್ರಾರ್ಥನೆಗಳಿಗೆ ಜಾಯ್ನ್ ಆಗಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸ್ಆ್ಯಪ್ ನಂಬರಿಗೂ ಗ್ರೂಪಿಗೂ ಸಂಪರ್ಕಿಸಬಹುದಾಗಿದೆ. ಮುಂಜಾನೆ ಸಮಯದಲ್ಲಿ ದೇವರ ವಾಕ್ಯವನ್ನು ನೀವು ಕೇಳಬೇಕಾದಲ್ಲಿ ವರ್ಡ್ ಆಫ್ ಟ್ರೂತ್ ಎಂಬ ಯೂಟ್ಯೂಬ್ ಚಾನಲ್ನ ಮೂಲಕವಾಗಿ ವೀಕ್ಷಿಸಬಹುದು. ಅದರ ಲಿಂಕ್ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಅವೈಲೇಬಲ್ ಇದೆ, ನೀವು ಹೋಗಿ ಸಂಪರ್ಕಿಸಬಹುದಾಗಿದೆ. ಇಂದಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದರೆ, ಕ್ರೈಸ್ತ ವಿಶ್ವಾಸಿಗಳಾದ ನಮ್ಮಲ್ಲಿ ಯಾಕೆ ಕೆಲವೊಂದು ರೋಗಗಳು ಉಂಟಾಗಲಿಕ್ಕೆ ಕಾರಣವೇನು, ನಮ್ಮ ಜೀವಿತದಲ್ಲಿ ರೋಗಗಳು ಬರಲಿಕ್ಕೆ ಕಾರಣವೇನು, ವೈ ಸಿಕ್ನೆಸ್ ಅನ್ನುವಂಥದ್ದು, ರೋಗ ಅನ್ನುವಂಥದ್ದು ಯಾಕೆ ಬರುವಂಥದ್ದಾಗಿದೆ ಎಂಬುದಾಗಿ ನಾವಿವತ್ತು ಧ್ಯಾನಿಸಲಿದ್ದೇವೆ. ಇದಕ್ಕೂ ಮುಂಚೆ ನಾವು ಅನೇಕ ವಿಷಯಗಳನ್ನು ಧ್ಯಾನಿಸಿದ್ದೇವೆ. ಅದಾಗಿಯೂ ಕೂಡ ಅನೇಕರಲ್ಲಿ ಪ್ರಶ್ನೆಗಳಿರ್ತದಲ್ಲ, ನಮಗೆ ಯಾಕೆ ರೋಗ ಬರ್ತಾ ಇದೆ, ಏನಿದಕ್ಕೆ ಕಾರಣ. ಸತ್ಯವೇದದಲ್ಲಿ ನಾವು ಅನೇಕ ರೋಗಿಗಳನ್ನು ನಾವು ನೋಡ್ತೇವೆ. ಒಬ್ಬೊಬ್ಬರ ಜೀವಿತದಲ್ಲಿ ಒಂದೊಂದು ಕಾರಣಗಳನ್ನು ನಾವು ತಿಳಿದುಕೊಳ್ಳಬಹುದಾಗಿದೆ. ಸತ್ಯವೇದದ ಮೂಲಕ ನಾವು ಧ್ಯಾನಿಸೋಣ. ಈ ಸಂದೇಶ ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ. ಪರಿಶುದ್ಧನಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ಕೊಟ್ಟಂತಹ ಸಮಯಕ್ಕಾಗಿ ಸ್ತೋತ್ರ. ಈ ವಿಡಿಯೋನ ನೋಡ್ತಾ ಇರುವಂಥ ಸಹೋದರ ಸಹೋದರಿಯರ ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡ್ತೇವೆ. ಈ ಸಂದೇಶವನ್ನು ಹೇಳುವಾಗ ಮಾತನಾಡುವುದು ನಾನಲ್ಲ, ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ, ಪರಿಶುದ್ಧಾತ್ಮನೇ ನೀನು ಒಬ್ಬೊಬ್ಬರ ಜೀವಿತವನ್ನು ಬದಲಾಯಿಸಬೇಕಾಗಿ ಪ್ರಾರ್ಥಿಸ್ತೇವೆ. ನನ್ನ ಮರೆಮಾಚಿ ನೀವು ಪ್ರಕಟವಾಗಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇನೆ ತಂದೆ, ಆಮೇನ್ ಆಮೇನ್. ಮೊದಲನೇದಾಗಿ, ರೋಗಗಳು ಬರಲಿಕ್ಕೆ ಕೆಲವೊಂದು ಕಾರಣಗಳಿದೆ. ಮೊದಲನೇ ಕಾರಣ ಬರುವುದಾದರೆ, ಎಲ್ಲರ ಜೀವಿತದಲ್ಲಿ ರೋಗ ಬರುವಂಥದ್ದು ಮರಣಕ್ಕಾಗಿ ಅಲ್ಲ. ಹಾಗೆ ಎಲ್ಲರ ಜೀವಿತದಲ್ಲಿ ರೋಗ ಬರುವಂಥದ್ದು ಅವರ ಪಾಪಗಳಿಂದ ಅಲ್ಲ. ಎಲ್ಲರ ಜೀವಿತದಲ್ಲಿ ರೋಗಗಳು ಬರಲಿಕ್ಕೆ ಸೈತಾನನೇ ಕಾರಣನಲ್ಲ. ಸೊ ಈ ವಿಚಾರಗಳನ್ನು ನಾವು ಇವತ್ತು ಧ್ಯಾನಿಸಲಿದ್ದೇವೆ. ಕೆಲವೊಬ್ರು ಹೇಳ್ತಾರೆ, ಏನಾದ್ರೂ ರೋಗ ಬಂದ್ರೆ ಸಾಕು, ಇದರ ಸೈತಾನನಿಂದಲೇ ನನಗೆ ಬಂದಿರುವಂಥದ್ದು. ಇನ್ನು ಕೆಲವರು ಹೇಳ್ತಾರೆ, ನೀನು ಈ ಪಾಪ ಮಾಡಿರೋದ್ರಿಂದಲೇ ನಿನ್ನ ಜೀವಿತದಲ್ಲಿ ದೇವರು ಈ ರೋಗವನ್ನು ಅನುಮತಿಸಿದ್ದಾರೆ ಎಂದು ಕೆಲವರಿಗೆ ಹೇಳ್ತಾರೆ. ಆದರೆ ಒಬ್ಬೊಬ್ಬರ ಜೀವಿತದಲ್ಲಿ ಒಂದೊಂದು ಉದ್ದೇಶ, ಒಂದೊಂದು ಕಾರ್ಯಗಳಿರ್ತದೆ. ನಾವು ಅದನ್ನು ಸತ್ಯವೇದದ ಮೂಲಕವಾಗಿ ತಿಳಿದುಕೊಳ್ಳುವವರಾಗಿದ್ದೇವೆ. ಮೊದಲನೇದಾಗಿ, ಯಾಕೆ ನಮ್ಮ ಜೀವಿತದಲ್ಲಿ ರೋಗಗಳು ಉಂಟಾಗ್ತದೆ ಅಂದರೆ, ಈ ದೇಹವು ಮಣ್ಣಿನಿಂದ ಬಂದಂಥ ದೇಹವಾಗಿದೆ. ಈ ದೇಹದಲ್ಲಿ ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಅಂದರೆ ವಾತಾವರಣಗಳು ಚೇಂಜ್ ಆಗುವಾಗ ಕೆಲವೊಂದು ಇನ್ಫೆಕ್ಷನ್ಗಳು ಉಂಟಾಗಿ ನಮಗೆ ರೋಗಗಳು ಬರುವಂಥದ್ದು ಸಹಜವಾದಂತಹ ಕಾರ್ಯವಾಗಿದೆ. ಕೆಲವೊಂದು ವಾತಾವರಣದಲ್ಲಿ, ಈಗ ಬೇಸಿಗೆಗಾಲಗಳನ್ನು ನೋಡುವಾಗ ಅನೇಕರಿಗೆ ಕೆಲವೊಂದು ಹುಷಾರಿಲ್ಲದೆ ಆಗ್ತದೆ. ಜ್ವರ ಬರುವಂಥದ್ದು ಅಥವಾ ಸುಸ್ತಾಗುವಂಥದ್ದು, ಎನರ್ಜಿ ಎಲ್ಲ ಇಲ್ಲದೆ ಇರುವಂಥ ಒಂದು ಕಾರ್ಯಗಳು ಉಂಟಾಗುತ್ತೆ. ಯಾಕೆಂದರೆ ಅದು ಪ್ರಕೃತಿಗೆ ನಿಯಮವಾಗಿ ಸಡನ್ ಆಗಿ ಬದಲಾಗುವಾಗ ದೇಹ ಅದಕ್ಕೆ ಅಡ್ಜಸ್ಟ್ ಆಗುವುದಕ್ಕೆ ಸಮಯ ತೆಗೆದುಕೊಳ್ಳುವಾಗ ಕೆಲವೊಮ್ಮೆ ಈ ರೀತಿಯಾದ ಕಾರ್ಯಗಳು ಉಂಟಾಗ್ತದೆ. ಆದರೆ ಇವುಗಳನ್ನು ನಾವು ಮೆಡಿಸಿನ್ಗಳನ್ನು ತೆಗೆದುಕೊಂಡು ನಾವು ಗುಣಪಡಿಸಿಕೊಳ್ಳಬಹುದಾಗಿದೆ. ಈ ರೋಗಗಳಲ್ಲಿ ನಾವು ನೋಡುವಾಗ ಕೆಲವೊಂದು ರೋಗಗಳಿಗೆ ವೈದ್ಯಕೀಯವಾಗಿ ಮೆಡಿಸಿನ್ಗಳ ಮೂಲಕವಾಗಿ, ಔಷಧಿಗಳ ಮೂಲಕವಾಗಿ ಗುಣಪಡಿಸಬಹುದು. ಕೆಲವೊಂದನ್ನು ಔಷಧಿ ಕೊಟ್ಟರೂ ಕೂಡ ಗುಣಪಡಿಸಲಾಗದಂಥ ರೋಗಗಳು, ವ್ಯಾಧಿಗಳು ಕೂಡ ಇದೆ. ಇನ್ನು ಕೆಲವೊಂದನ್ನು ನಾವು ನೋಡುವುದಾದರೆ, ಎಲ್ಲ ರಿಪೋರ್ಟ್ಗಳು ನಾರ್ಮಲ್ ಆಗೇ ಇರ್ತದೆ. ಔಷಧಿಗಳನ್ನು ತೆಗೆದುಕೊಂಡ್ರು, ಅನೇಕ ಕಾರ್ಯಗಳನ್ನು ಮಾಡಿದ್ರೂ ಕೂಡ ಅದರಿಂದ ಬಿಡುಗಡೆನ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇರೋದಿಲ್ಲ. ಆದರೆ ಇಂದು ನಾವು ತಿಳಿದುಕೊಳ್ಳಬೇಕಾದ ಮುಖ್ಯ ವಿಚಾರ ಏನಂದರೆ, ಎಲ್ಲ ವೈದ್ಯನಿಗಿಂತ ಘನವೈದ್ಯನು ಯೇಸು ಸ್ವಾಮಿ ಆಗಿದ್ದಾನೆ. ಈ ವಿಡಿಯೋವನ್ನು ನೀವು ರೋಗದಿಂದ ತುಂಬ ವರ್ಷಗಳಿಂದ ಮಂಚದ ಮೇಲೆ ಮಲಗಿಕೊಂಡು ರೋಗದಿಂದ, ವೇದನೆಯಿಂದ, ನನಗೆ ಹೇಳಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ, ನಾನು ರೋಗಿ ಆಗಿಬಿಟ್ಟಿದ್ದೇನೆ, ನನ್ನನ್ನು ನೋಡುವವರು ಇಲ್ಲ, ನಾನು ಇನ್ನೊಬ್ಬರ ಮೇಲೆ ಆತುಕೊಂಡಿದ್ದೇನೆ, ನಾನು ಡಿಪೆಂಡ್ ಆಗಿದ್ದೇನೆ, ನನಗೆ ಸಹಾಯಕರು ಯಾರೂ ಇಲ್ಲ ಎಂದು ನೀವು ಈ ಸಮಯದಲ್ಲಿ ಹೇಳುವುದಾದರೆ, ನಿಮಗೆ ಒಬ್ಬ ವೈದ್ಯನಿದ್ದಾನೆ. ಆತನ ಕೈಯಲ್ಲಿ ಆಗದೇ ಇರುವಂಥ ಕಾರ್ಯಗಳು ಒಂದೂ ಇಲ್ಲ. ವೈದ್ಯಕೀಯ ಪ್ರಕಾರವಾಗಿ ನೋಡುವುದಾದರೆ ಕೆಲವೊಂದು ರೋಗಗಳಿಗೆ ಮಾತ್ರ ಮೆಡಿಸಿನ್ ಅನ್ನು ಕೊಟ್ಟು ಅವರು ವಾಸಿಯನ್ನು ಮಾಡ್ತಾರೆ. ಇನ್ನು ಕೆಲವೊಂದು ರೋಗಗಳಿಗೆ
ಔಷಧಿಗಳೇ ಇಲ್ಲ. ಔಷಧಿಗಳನ್ನು ಕೊಟ್ಟರೂ ಕೂಡ ಅದು ರೆಸ್ಪಾನ್ಸ್ ಮಾಡೋದಿಲ್ಲ. ಇನ್ನು ಕೆಲವು ರೋಗಗಳಿಗೆ ಎಷ್ಟು ಮೆಡಿಸನ್, ಎಷ್ಟು ರಿಪೋರ್ಟ್ ತೆಗೆಸಿದ್ರು ಎಲ್ಲ ನಾರ್ಮಲ್ ಇರುತ್ತೆ, ಆದರೂ ಕೂಡ ಅವರಿಗೆ ಬಿಡುಗಡೆ ಕಾಣ್ಲಿಕ್ಕೆ ಆಗಲ್ಲ. ಆದರೆ ಇದು ಎಲ್ಲದರಿಂದಲೂ ಬಿಡಿಸಲು ಕರ್ತನಾದ ಯೇಸು ಕ್ರಿಸ್ತನಿಗೆ ಮಾತ್ರ ಸಾಧ್ಯ. ಒಂದು ಬಾರಿ ಯೇಸು ಸ್ವಾಮಿ ಪೇತ್ರನ ಅತ್ತೆಯ ಮನೆಗೆ ಹೋಗುವಾಗ ಅಲ್ಲಿ ಪೇತ್ರನ ಅತ್ತೆಯು ಜ್ವರದಿಂದ ಬಳಲುವುದನ್ನು ನೋಡ್ತೇವೆ. ಆಗ ಆತನು ಆಕೆಯನ್ನು ಮುಟ್ಟಿ ಸ್ವಸ್ಥಪಡಿಸುವಾಗ ಆ ಸ್ವಸ್ಥತೆ ಉಂಟಾದ ತಕ್ಷಣವೇ ಆಕೆ ಎದ್ದು ಅವರೆಲ್ಲರಿಗೂ ಉಪಚಾರ ಮಾಡಿದಳು ಎಂದು ನಾವು ನೋಡ್ತೇವೆ. ಹಾಗಾದರೆ ಯೇಸುಸ್ವಾಮಿಯ ಕೈಯಲ್ಲಿ ಎಲ್ಲ ರೋಗಗಳಿಗೂ ಸ್ವಸ್ಥತೆ ಉಂಟು. ಯಾಕೆಂದ್ರೆ ಈ ಶರೀರವನ್ನ ಸೃಷ್ಟಿ ಮಾಡಿದವನು ಆತನಾಗಿದ್ದಾನೆ. ಈಗ ನಾವು ನೋಡುವುದಾದ್ರೆ ವೈದ್ಯಕೀಯ ಕ್ಷೇತ್ರದಲ್ಲಿ ಒಂದೊಂದು ರೋಗಗಳಿಗೆ ಒಬ್ಬೊಬ್ಬರು ಸ್ಪೆಷಲಿಸ್ಟ್ ಇರ್ತಾರೆ. ಅಂದ್ರೆ ಉದಾಹರಣೆಯಾಗಿ ನೋಡುವುದಾದ್ರೆ ಹೃದಯಕ್ಕೆ ಸಂಬಂಧಪಟ್ಟಿದವರು ಬೇರೆ, ಕಿಡ್ನಿಗೆ ಸಂಬಂಧಪಟ್ಟಿದವರು ಬೇರೆ, ಲಿವರ್ಗೆ ಸಂಬಂಧಪಟ್ಟಿದವರು ಬೇರೆ, ಹೀಗೆ ಒಂದೊಂದಕ್ಕೆ ಸ್ಪೆಷಲಿಸ್ಟ್ ಇರ್ತಾರೆ. ಅವರಿಗೆ ಅದರ ಕುರಿತಾಗಿ ಚೆನ್ನಾಗಿ ಗೊತ್ತು. ಯಾಕೆಂದ್ರೆ ಅವರು ಅದನ್ನ ಟ್ರೀಟ್ ಮಾಡಿ ಅವರಿಗೆ ಎಕ್ಸ್ಪೀರಿಯನ್ಸ್ ಆಗಿರ್ತದೆ. ಅದೇ ರೀತಿಯಾಗಿ ನಮ್ಮ ದೇಹದಲ್ಲಿ ಇರುವಂತಹ ಪ್ರತಿಯೊಂದು ಭಾಗಗಳು, ಪ್ರತಿಯೊಂದು ಕೂಡ ಎಲ್ಲವನ್ನ ತಿಳಿದುಕೊಂಡ ಆತನು ಯಾರಾಗಿದ್ದಾನೆ ಅಂದರೆ ನನ್ನನ್ನು ನಿಮ್ಮನ್ನ ಸೃಷ್ಟಿ ಮಾಡಿದ ಸೃಷ್ಟಿಯ ಕರ್ತನು ಆತನ ಯೇಸು ಸ್ವಾಮಿ ಆಗಿದ್ದಾನೆ. ಆತನ ಮೂಲಕವಾಗಿ ಮಾತ್ರ ನಮ್ಮ ರೋಗಗಳಿಗೆ ಬಿಡುಗಡೆ ಉಂಟು. ವೈದ್ಯರು ನಿಮ್ಮನ್ನ ಇಂದು ಕೈ ಬಿಟ್ಟಿರಬಹುದು, ವೈದ್ಯರು ನಿಮ್ಮನ್ನ ಇಂದು ಆಗೋದಿಲ್ಲ ಎಂದು ಹೇಳಿರಬಹುದು, ಆದರೆ ವೈದ್ಯರ ಮಾತುಗಳೆಲ್ಲ ನಾವು ನಂಬಿಕೆ ಇಡಬೇಕಾಗಿರುವಂಥದ್ದು ದೇವರ ಮಾತುಗಳು. ಅದಕ್ಕೆ ಸ್ವಾಮಿ ಹೇಳ್ತಾರೆ, ಮನುಷ್ಯನು ರೊಟ್ಟಿ ತಿಂದ್ರ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವಂತ ಪ್ರತಿಯೊಂದು ಮಾತಿನಿಂದ ಬದುಕುವನು ಎಂದು ವಾಕ್ಯ ನಮಗೆ ತಿಳಿಯಪಡಿಸಿದೆ. ದೇವರ ಮಾತು ನಮ್ಮ ಜೀವಿತದಲ್ಲಿ ಬರುವುದಾದ್ರೆ, ದೇವರು ಹೇಳುವುದಾದ್ರೆ ನಾವು ಬದುಕಲಿಕ್ಕೆ ಸಾಧ್ಯ. ಸಹೋದರ ಸಹೋದರಿಯರೇ, ಮೊದಲನೇದಾಗಿ ನಾವು ನೋಡಿದ್ವಿ, ಮೊದಲನೆಯ ರೋಗದ ಕುರಿತಾಗಿ ನೋಡುವಾಗ ಆ ರೋಗವು ಕೆಲವೊಂದು ವಾತಾವರಣದ ಚೇಂಜಸ್ ಇಂದ ಉಂಟಾಗುವಂಥದ್ದಾಗಿದೆ, ಅದಕ್ಕೆ ಮೆಡಿಸಿನ್ ತೆಗೆದುಕೊಂಡ್ರೆ ಹೋಗ್ತದೆ. ಎರಡನೇ ರೋಗವನ್ನ ನಾವು ನೋಡುವಾಗ ನಮ್ಮ ತಪ್ಪುಗಳಿಂದ ಉಂಟಾಗುವಂತ ರೋಗಗಳಿದೆ. ನಮ್ಮ ತಪ್ಪುಗಳು ಅನೇಕ ಸಮಯದಲ್ಲಿ ನಾವು ಮಾಡುವ ತಪ್ಪುಗಳಿಂದಲೇ ಎಷ್ಟೋ ರೋಗಗಳು ಉಂಟಾಗ್ತದೆ. ನಮ್ಮ ಫುಡ್ ಹ್ಯಾಬಿಟ್ಸ್ ಆಗಿರಬಹುದು. ನಾವು ನೆನೆಸ್ಕೊಳ್ತೇವೆ ಬರೀ ಪಾಪ ಮಾಡಿದ್ರೆ ಮಾತ್ರ ನಮ್ಮ ಜೀವಿತದಲ್ಲಿ ದೈಹಿಕವಾಗಿ ಮಾನಸಿಕವಾಗಿ ನಮಗೆ ರೋಗಗಳು ಉಂಟಾಗ್ತದೆ ಎಂದು. ಆದರೆ ನಾವು ನೆನೆಸಿಕೊಳ್ಳೋದಿಲ್ಲ, ದೇವರು ನಮಗೆ ಈ ಶರೀರವು ಆತನ ಆಲಯವಾಗಿದೆ, ಆತನ ಆಲಯವನ್ನು ನಾವು ಸರಿಯಾಗಿ ಕಾಪಾಡಿಕೊಳ್ಳಬೇಕು ಎಂಬುದನ್ನು ನಾವು ಭಾವಿಸೋದಿಲ್ಲ. ಎಲ್ಲವನ್ನ ನಾವೇನು ಮಾಡ್ತೇವೆ, ಉದಾಸೀನತೆಯಿಂದ ತೆಗೆದುಕೊಳ್ಳಿಕ್ಕೆ ಪ್ರಾರಂಭಿಸ್ತೇವೆ. ನಮ್ಮ ಒಂದು ಮಿಸ್ಟೇಕಿಂದ, ನಮ್ಮ ತಪ್ಪಿನಿಂದಾಗಿ ಅನೇಕ ಸಮಯದಲ್ಲಿ ನಾವು ರೋಗಗಳಿಗೆ ತುತ್ತಾಗ್ತೇವೆ. ನಮ್ಮ ಶರೀರದ ಮೂಲಕವಾಗಿ ಮಾಡುವ ಪಾಪಗಳಾಗಿರಬಹುದು, ಪಾಪಗಳ ಮೂಲಕವಾಗಿಯೂ ನಮ್ಮ ಜೀವಿತದ ಶೈಲಿಯ ಮೂಲಕವಾಗಿಯೂ ನಮಗೆ ಕೆಲವೊಂದು ರೋಗಗಳುಂಟಾಗ್ತದೆ. ಈ ರೋಗಗಳನ್ನ ವಾಸಿ ಮಾಡಲು, ಈ ರೋಗಗಳನ್ನ ಬಿಡುಗಡೆ ಮಾಡಲು ಕರ್ತನಾದ ಯೇಸು ಕ್ರಿಸ್ತನ ರಕ್ತದಿಂದ ಮಾತ್ರವೇ ಸಾಧ್ಯ. ಅದಕ್ಕೆ ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 53ನೇ ಅಧ್ಯಾಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ನಾವು ಆ ವಚನವನ್ನು ಓದಿಕೊಳ್ಳೋಣ. 5ನೇ ವಚನ ಓದಿಕೊಳ್ಳೋಣ. 53ನೇ ಅಧ್ಯಾಯ 5ನೇ ವಚನ. ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು, ನಮಗೆ ಸುಕ್ಷೇಮವನ್ನುಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು, ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ದೇವರ ವಾಕ್ಯ ನಮಗೆ ತಿಳಿಯಪಡಿಸ್ತಾ ಇದೆ, ನಮ್ಮ ದ್ರೋಹಗಳ ದೆಸೆಯಿಂದ. ಹಾಗಾದರೆ ಇವತ್ತು ನಮ್ಮ ದ್ರೋಹಗಳು ಏನಿದೆಯೋ ಅವುಗಳನ್ನೆಲ್ಲ ಯಾರು ಹೊತ್ತುಕೊಂಡಿದ್ದಾರೆ ಅಂದರೆ ಯೇಸು ಸ್ವಾಮಿ ಹೊತ್ತುಕೊಂಡಿದ್ದಾರೆ. ನೀವು ನೆನೆಸಿಕೊಳ್ಳಬಹುದು, ದೇವರೇ ನಾನು ಈ ಪಾಪದಲ್ಲಿ ನಾನು ಮಾಡಿದ್ದೇನೆ, ಈ ಪಾಪದಿಂದ ನನ್ನ ಜೀವಿತದಲ್ಲಿ ಈ ರೋಗ ಉಂಟಾಗಿದೆ ಎಂದು ನೀವು ಹೇಳಿ ಪ್ರಾರ್ಥನೆ ಮಾಡುವುದಾದರೆ ಈ ವಾಕ್ಯವನ್ನು ಹಿಡಿದು ಪ್ರಾರ್ಥನೆ ಮಾಡಿ. ನನ್ನ ಬೇನೆಗಳನ್ನು, ನನ್ನ ರೋಗಗಳನ್ನು, ನನ್ನ ಶಾಪವನ್ನು, ನನ್ನ ಪಾಪವನ್ನು ಹೊತ್ತುಕೊಂಡ ಆತನೇ, ನಿನ್ನ ಗಾಯಗಳಿಂದ ನನಗೆ ಸ್ವಸ್ಥತೆ ಉಂಟಾಗಲಿ. ದೇವರೇ, ನನ್ನ ಅಪರಾಧದ ನಿಮಿತ್ತ ನೀನು ಜಜ್ಜಲ್ಪಟ್ಟೆ, ನನಗೆ ಒಂದು ಸುಕ್ಷೇಮ ಉಂಟು ಮಾಡಲಿಕ್ಕೋಸ್ಕರವಾಗಿ ನೀನು ದೇವರೇ ಅಪ್ಪ ದಂಡನೆಯನ್ನು ಅನುಭವಿಸಿದೆ, ನಿನ್ನ ಬಾಸುಂಡೆಗಳಿಂದ ನನಗೆ ಗುಣವಾಗಲಿ ಎಂದು ನೀವು ಈ ಸಮಯದಲ್ಲಿ ಪ್ರಾರ್ಥಿಸುವುದಾದರೆ, ಯಾರೆಲ್ಲ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀರೋ, ಯಾರೆಲ್ಲ ದೇವರ ಮುಂದೆ ಅರಿಕೆಯನ್ನು ಸಲ್ಲಿಸ್ತಾ ಇದ್ದೀರೋ, ನಿಮ್ಮ ಪಾಪಗಳನ್ನು ಹೇಳಿ ಪಶ್ಚಾತ್ತಾಪ ಪಟ್ಟು ಅರಿಕೆಯನ್ನು ಸಲ್ಲಿಸುವವರ ಮೇಲೆ ದೇವರ ಸೌಖ್ಯವು ಈ ಸಮಯದಲ್ಲಿ ಉಂಟಾಗುವಂಥದ್ದಾಗಿದೆ.
ಹಾಗೆ ಎರಡನೇದಾಗಿ ನಾವು ನೋಡ್ತೇವೆ, ತಂದೆ ತಾಯಿಗಳ ದೋಷ ಫಲಗಳನ್ನ ನಾವು ಕುರಿತಾಗಿ ಅನೇಕರು ಹೇಳುವುದನ್ನ ನೋಡ್ತೇವೆ. ತಂದೆ ತಾಯಿಗಳು ಮಾಡಿದಂಥ ಪಿತೃ ಮಾತೃ ಮಾಡಿದಂಥ ಪಾಪ ಶಾಪಗಳಿಂದಲೇ ಈ ಮಗನಿಗೆ ಈ ಮಗಳಿಗೆ ಈ ಒಂದು ಅವಸ್ಥೆಯನ್ನು ಅನುಭವಿಸಬೇಕಾಯಿತು ಎಂದು ನೀವು ಅನೇಕರು ಹೇಳುವುದನ್ನ ಕೇಳಿರಬಹುದು. ಆದರೆ ಅದನ್ನು ಕೂಡ ದೇವರು ನಮ್ಮ ಮೇಲಿರುವಂಥ ಎಲ್ಲ ಪಾಪ ಶಾಪಗಳನ್ನ ತೆಗೆದು ಹಾಕುವಂಥವರಾಗಿದ್ದಾರೆ. ಈ ಸಮಯದಲ್ಲಿ ನೀವು ಒಪ್ಪಿಸಿಕೊಟ್ಟು ಪ್ರಾರ್ಥಿಸುವುದಾದರೆ, ಯೇಸು ಕ್ರಿಸ್ತನ ಕುರಿತಾಗಿ ನೀವು ಮೊದಲನೇ ಬಾರಿ ಕೇಳ್ತಾ ಇರಬಹುದು. ನೀವು ಅನೇಕ ದಿವಸಗಳಿಂದ ರೋಗಿಗಳಾಗಿರ್ಬೋದು, ಅಥವಾ ತಂದೆ ತಾಯಿಗಳ ದೋಷ ಫಲಗಳು ನಿಮ್ಮ ಮೇಲೆ ಬಂದಿರ್ಬೋದು. ಆದರೆ ನಮ್ಮೆಲ್ಲರ ದೋಷ ಫಲಗಳನ್ನ ತೆಗೆದು ಹಾಕುವ ಆತನಾಗಿದ್ದಾನೆ. ನಾವು ನೋಡ್ತೇವೆ ವಾಕ್ಯದಲ್ಲಿ, ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ತೊಳಲಿ ಹೋಗುತ್ತಿದ್ದೆವು, ಪ್ರತಿಯೊಬ್ಬನು ತನ್ನ ತನ್ನ ದಾರಿಯನ್ನ ಹಿಡಿಯುತ್ತಿದ್ದನು. ನಮ್ಮೆಲ್ಲರ ದೋಷ ಫಲವನ್ನು ಯೆಹೋವನು ಅವನ ಮೇಲೆ ಹಾಕಿದನು. ಅವನು ಬಾಧೆಗೆ ಒಳಗಾಗಿ ತನ್ನನ್ನ ತಗ್ಗಿಸಿಕೊಂಡನು, ಬಾಯಿ ತೆರೆಯಲಿಲ್ಲ. ಇಲ್ಲಿ ವಾಕ್ಯ ನಮಗೆ ತಿಳಿಯಪಡಿಸ್ತಾ ಇದೆ, ನನ್ನ ನಿಮ್ಮ ದೋಷ ಫಲಗಳು ಯಾವುದೇ ಆಗಿರಬಹುದು, ನಮ್ಮ ದೋಷ ಫಲಗಳಾಗಿರ್ಬೋದು ಅಥವಾ ತಂದೆ ತಾಯಿಗಳ ದೋಷ ಫಲಗಳಾಗಿರ್ಬೋದು, ಈ ಎಲ್ಲವುಗಳನ್ನ ತೆಗೆದು ಸ್ವಸ್ಥ ಮಾಡಲಿಕ್ಕೆ ಯೇಸು ಸ್ವಾಮಿಯಿಂದ ಸಾಧ್ಯ. ಯಾಕೆಂದ್ರೆ ನಮಗಾಗಿ ಕಲ್ವಾರಿಯ ಶಿಲುಬೆಯಲ್ಲಿ ತನ್ನ ರಕ್ತವನ್ನ ಕೊಟ್ಟಿದ್ದಾನೆ. ತನ್ನ ರಕ್ತವನ್ನ ಕೊಟ್ಟು ನಮ್ಮ ಪಾಪಗಳನ್ನ ಪರಿಹರಿಸಿದ್ದಾನೆ. ಇವತ್ತು ಯಾರೆಲ್ಲ ಪಾಪದ ದೆಸೆಯಿಂದ ರೋಗಿಗಳಾಗಿ ನೀವಿದ್ದೀರೋ, ಯೇಸು ಸ್ವಾಮಿಯ ಕುರಿತಾಗಿ ನೀವು ಕೇಳ್ತಾ ಇದ್ದೀರೋ, ಪ್ರೀತಿಯ ಸಹೋದರ ಸಹೋದರಿಯರೇ, ನೀವು ತುಂಬಾ ವರ್ಷಗಳಿಂದ ನೀವು ವಿಶ್ವಾಸಿಗಳಾಗಿದ್ರೂ ಕೂಡ ಇಂಥ ಒಂದು ಪಾಪದಲ್ಲಿ ನೀವೇನಾದ್ರೂ ಹಾದು ಹೋಗ್ತಾ ಇದ್ರೆ, ಮನಸ್ಸನ್ನ ದೇವರಿಗೆ ಒಪ್ಪಿಸಿಕೊಟ್ಟು ನಿಮ್ಮ ಕೆಟ್ಟತನವನ್ನ ಬಿಟ್ಟು ದೇವರ ಬಳಿ ಪಶ್ಚಾತ್ತಾಪ ಪಟ್ಟು ಪ್ರಾರ್ಥಿಸುವುದಾದ್ರೆ, ದೇವರ ಕ್ಷಮೆನ ಹೊಂದಿಕೊಂಡು ದೇವರ ಸೌಖ್ಯವನ್ನ ನೀವು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ದೇವರ ಸೌಖ್ಯವನ್ನ ನೀವು ಕಾಣಬೇಕಂದ್ರೆ ದೇವರ ಬಳಿಯಲ್ಲಿ ನೀವು ಪ್ರಾರ್ಥಿಸಿರಿ, ದೇವರ ಬಳಿ ತಗ್ಗಿಸಿಕೊಳ್ಳಿರಿ, ದೇವರೇ ನಮ್ಮನ್ನ ಕ್ಷಮಿಸು ಎಂದು. ಮತ್ತು ದೇವರು ನಮ್ಮ ದೋಷ ಫಲಗಳನ್ನ, ನಮ್ಮ ಪಾಪಗಳನ್ನ ಎಲ್ಲವೂ ಆತನು ಹೊತ್ತುಕೊಂಡಿದ್ದಾನೆ. ನಾವು ಪಾಪದ ಪಾಲಿಗೆ ಸತ್ತವರಾಗಿ ಎಂದು ಕರ್ತನಿಗಾಗಿ ಜೀವಿಸುವವರಾಗಿದ್ದೇವೆ. ಅದಕ್ಕಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 11ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಅದೇ ಪ್ರಕಾರ ನೀವು ಸಹ ನಿಮ್ಮನ್ನ ಕ್ರಿಸ್ತ ಯೇಸುವಿನ ಐಕ್ಯದಿಂದ ಪಾಪದ ಪಾಲಿಗೆ ಸತ್ತವರು ದೇವರಿಗಾಗಿ ಜೀವಿಸುವವರು ಎಂದು ಎಣಿಸಿಕೊಳ್ಳಿರಿ. ನಾವೇಂದು ಏನಾಗಿದ್ದೇವೆ? ಪಾಪದ ಪಾಲಿಗೆ ಸತ್ತವರಾಗಿ ದೇವರ ಪಾಲಿಗೆ ನಾವು ಜೀವಿಸುವವರಾಗಿದ್ದೇವೆ, ದೇವರಿಗಾಗಿ ಜೀವಿಸುವವರಾಗಿದ್ದೇವೆ. ಹಾಗಾದರೆ ನೀವೇನಾದರೂ ಇಂದು ನಿಮ್ಮ ಪರಿಪೂರ್ಣವಾಗಿ ನಿಮ್ಮ ಪಾಪಗಳನ್ನು ಅರಿಕೆ ಮಾಡಿ ಪ್ರಾರ್ಥಿಸುವುದಾದರೆ, ಈ ದಿನ ನಿಮ್ಮ ಜೀವಿತದಲ್ಲಿ ಒಂದು ನೂತನವಾದಂತಹ ಜೀವಿತವನ್ನ, ಮನಸ್ಸನ್ನ, ನೂತನವಾದ ಸೃಷ್ಟಿಯಾಗಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕೆ ವಾಕ್ಯ ಹೀಗೆ ಹೇಳ್ತದೆ, ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾಗುವನು, ಈಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲವೂ ನೂತನವಾಯಿತು. ನೂತನವಾದಂಥ ಜೀವಿತ, ನೂತನವಾದ ಸ್ವಭಾವ, ನೂತನವಾದ ಮನಸ್ಸು, ನೂತನವಾದ ಆರೋಗ್ಯವನ್ನು ನೀವು ಪಡೆದುಕೊಳ್ಳಲು ಸಾಧ್ಯವಾಗ್ತದೆ. ಸಹೋದರ ಸಹೋದರಿಯರೇ, ನೀವು ದೇವರಲ್ಲಿ ಪ್ರಾರ್ಥಿಸಿರಿ. ಮನುಷ್ಯನು ಹೇಳಬಹುದು, ಮನುಷ್ಯನು ದೂಷಿಸಬಹುದು, ನಿನ್ನ ಪಾಪಗಳು, ನಿನ್ನ ಮಾಡಿದಂತಹ ಕೆಟ್ಟತನಗಳೇ ನಿನ್ನನ್ನು ಈ ದಿವಸದಲ್ಲಿ ಈ ರೀತಿಯಾಗಿ ರೋಗಿಯನ್ನಾಗಿ ಮಾಡಿದೆ ಎಂದು ಅನೇಕರು ನಿಮ್ಮನ್ನ ಹೇಳ್ತಾ ಇರ್ಬೋದು, ಅಥವಾ ಅನೇಕರು ನಿಮ್ಮ ತಂದೆ ತಾಯಿಗಳ ಕರ್ಮ ಫಲಗಳು ನಿಮ್ಮನ್ನ ಹಿಂಬಾಲಿಸ್ತಾ ಇದೆ ಎಂದು ನಿಮ್ಮನ್ನ ಚುಚ್ಚು ಮಾತಿನಿಂದ ಹೇಳಬಹುದು. ಆದರೆ ಈ ರಾತ್ರಿ ಸಮಯದಲ್ಲಿ ನಿಮ್ಮ ಹೃದಯಗಳನ್ನ ದೇವರಿಗೆ ಒಪ್ಪಿಸುವುದಾದರೆ, ಯೇಸುವಿನ ರಕ್ತವು ನಿಮ್ಮನ್ನ ಶುದ್ಧಿ ಮಾಡಿ, ಸಕಲ ಪಾಪಗಳನ್ನ ಹೊತ್ತುಕೊಂಡಂತಹ ರಕ್ತವು ನಿಮ್ಮನ್ನ ಶುದ್ಧಿ ಮಾಡುವಂತದ್ದಾಗಿದೆ, ನಿಮ್ಮ ರೋಗಗಳಿಂದ ನಿಮ್ಮನ್ನ ಬಿಡಿಸುವಂತದ್ದಾಗಿದೆ. ಈ ಲೋಕದಲ್ಲಿ ಅನೇಕ ವೈದ್ಯರು ನಿಮ್ಮನ್ನ ಕೈ ಬಿಟ್ಟಿರಬಹುದು, ಅನೇಕ ಶಸ್ತ್ರ ಚಿಕಿತ್ಸೆಗಳಿಗೆ ಒಳಗಾಗಿ ಫಲಕಾರಿ ಆಗದೆ ನೀವಿದ್ದಿರಬಹುದು. ಆದರೆ ವೈದ್ಯನಲ್ಲಿ ಘನವೈದ್ಯನಾಗಿರುವಂತ ಯೇಸು ಕ್ರಿಸ್ತನು, ಗಿಲೆಯಾದಿನ ಔಷಧ ತೈಲವಾಗಿರುವ ಆತನು ನಿಮ್ಮ ಮೇಲೆ ಬರುವಾಗ ನಿಮ್ಮಲ್ಲಿರುವ ರೋಗಗಳು ಸಂಪೂರ್ಣವಾಗಿ ಬಿಡುಗಡೆ ಆಗುವಂತದ್ದಾಗಿದೆ. ಯಾಕೆಂದರೆ ರೋಗಿಗೆ ವೈದ್ಯನು ಯೇಸು, ಪಾಪಿಗೆ ರಕ್ಷಕನು ಯೇಸು ಆಗಿದ್ದಾನೆ. ಅವನಲ್ಲಿಯೇ ಮಾತ್ರ ಅದ್ಭುತವಾದ ಸೌಖ್ಯವನ್ನು ನಾವು ಹೊಂದಿಕೊಳ್ಳಲು ಸಾಧ್ಯವಾಗ್ತದೆ. ಕೆಲವೊಂದು ಸಮಯದಲ್ಲಿ ನೀವು ಪ್ರಾರ್ಥಿಸಿದ ತಕ್ಷಣ ಬಿಡುಗಡೆ ಸಿಕ್ಕದೇ ಇರುವಾಗ ನೀವು ನೆನೆಸಿಕೊಳ್ಳಿ, ಇನ್ನೂ ಎಲ್ಲೇ ನನ್ನ ಗುಣಗಳು ಬದಲಾಗಬೇಕು, ಇನ್ನೂ ನಾನು ಎಲ್ಲಿ ದೇವರಿಗೋಸ್ಕರ ನನ್ನನ್ನು ನಾನು ಬದಲಾಯಿಸಿಕೊಳ್ಳಬೇಕೆಂದು ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಂಡು ಕರ್ತನ ಸಮ್ಮುಖದಲ್ಲಿ ನಾವು ನಡೆಯುವುದಾದರೆ, ಕರ್ತನ ಆ ಸೌಖ್ಯವನ್ನು ನಮ್ಮ ಜೀವಿತದಲ್ಲಿ ಕಾಣಲು ಸಾಧ್ಯವಾಗ್ತದೆ.
ಎರಡನೇದಾಗಿರುವಂತಹ ರೋಗಕ್ಕೆ ಕಾರಣ ಏನಂದ್ರೆ ನಮ್ಮ ಅಪರಾಧಗಳು, ನಮ್ಮ ಪಾಪಗಳಾಗಿರ್ಬೋದು, ನಮ್ಮ ತಪ್ಪುಗಳಾಗಿರ್ಬೋದು. ಯೇಸು ಸ್ವಾಮಿಯನ್ನು ಅರಿತುಕೊಂಡೂ ಕೂಡ ಎಷ್ಟೋ ಜನರು ತಮ್ಮ ಶರೀರವು ದೇವರ ಆಲಯವಾಗಿದೆ. ದೇವರ ವಾಕ್ಯ ಹೇಳ್ತದಲ್ಲ, ನಿಮ್ಮ ಶರೀರ ದೇವರ ಆಲಯವಾಗಿದೆ. ಆ ದೇವರ ಆಲಯವನ್ನು ನಾವು ಕೆಡಿಸಬಾರ್ದು. ಅನೇಕರು ಕೆಟ್ಟತನದಿಂದ, ಹೊಲಸುತನಗಳಿಂದ, ವ್ಯಭಿಚಾರದಿಂದ, ಕುಡುಕುತನದಿಂದ ನಮ್ಮ ಶರೀರವನ್ನ ಮಲಿನಪಡಿಸಿಕೊಂಡು ಅದನ್ನ ರೋಗಕ್ಕೆ ತುತ್ತಾಗಿ ಮಾಡ್ತಾ ಇದ್ದಾರೆ. ಇಂತಹ ಕಾರ್ಯಗಳನ್ನ ಮಾಡಿ ನೀವು ರೋಗಕ್ಕೆ ತುತ್ತಾಗಿರುವುದಾದ್ರೆ ಯೇಸುವಿನ ಬಳಿ ಕ್ಷಮೆ ಕೇಳಿರಿ. ಆತನು ಖಂಡಿತವಾಗಿಯೂ ನಿಮಗೆ, ನಿಮ್ಮ ರೋಗಗಳಿಗಾಗಿ ಆತನು ಶಿಲುಬೆಯಲ್ಲಿ ಬಲಿಯಾಗಿದ್ದಾನೆ. ಖಂಡಿತವಾಗಿಯೂ ನೀವು ಸ್ವಸ್ಥತೆಯನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಇನ್ನೂ ಕೆಲವರಿದ್ದಾರೆ, ದೇವರನ್ನ ನಂಬಿ ದೀಕ್ಷಾ ಸ್ನಾನಗಳನ್ನು ತೆಗೆದುಕೊಂಡು ಸಭೆಗೆ ಕರೆಕ್ಟಾಗಿ ಹೋಗ್ತಾರೆ, ಆದರೆ ಅವರ ಜೀವಿತದಲ್ಲಿ ಯಥಾರ್ಥತೆ ಇರುವುದಿಲ್ಲ. ಇನ್ನು ಪಾಪ ಸಂಬಂಧವಾದ ವಿಷಯಗಳಲ್ಲೇ ಜೀವಿಸುತ್ತಾ ಕರ್ತನ ಭೋಜನಗಳನ್ನು ಅನೇಕರು ತೆಗೆದುಕೊಳ್ತಾರೆ. ಹಾಗೆ ನೀವು ಮಾಡುವುದರಿಂದ ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಅದಕ್ಕೆ ನಿಮ್ಮಲ್ಲಿ ಕೆಲವರು ಬಲಹೀನರು, ರೋಗಿಗಳು ಹಾಗೂ ಅನೇಕರು ಸಾಯುತ್ತಾರೆ ಎಂದು ವಾಕ್ಯ ನಮಗೆ ತಿಳಿಯಪಡಿಸ್ತದೆ. ಕರ್ತನ ದೇಹವನ್ನ ವಿವೇಚಿಸದೆ ತಿಂದು ಕುಡಿಯಬಾರದು. ದೇವರ ಸಮ್ಮುಖದಲ್ಲಿ ನಾವು ನೆನೆಸ್ಕೊಳ್ತೇವೆ, ಅಯ್ಯೋ ದೇವರೇ ನನ್ನ ಎಲ್ಲವನ್ನ ಕ್ಷಮಿಸ್ತಾರೆ, ಇದು ಕೃಪೆಯ ಕಾಲ, ನಾನು ಹೇಗೆ ಜೀವಿಸಿದ್ರು ಪ್ರತಿ ತಿಂಗಳು ನಾನು ಕರ್ತನ ಭೋಜನ ತೆಗೆದುಕೊಳ್ಬಹುದು, ನಾನು ಕುಡಿದ್ರು ದೇವರ ಕ್ಷಮಿಸ್ತಾರೆ, ನಾನು ಕೆಟ್ಟತನ ಮಾಡಿದ್ರು ಕ್ಷಮಿಸ್ತಾರೆ. ದೇವರ ದೃಷ್ಟಿಯಲ್ಲಿ ಕೆಟ್ಟತನ ಎಂದು ಹೇಳುವುದಾದ್ರೆ ಮತ್ತಾಯನ ಸುವಾರ್ತೆಯಲ್ಲಿ ನೀವೆಲ್ಲರೂ ಓದಿದ್ದೀರ, ಒಂದು ಸ್ತ್ರೀಯನ್ನ ಅಥವಾ ಒಂದು ಪುರುಷನನ್ನ ಕೆಟ್ಟ ದೃಷ್ಟಿಯಿಂದ ನಾವು ಮನಸ್ಸಿನಿಂದ ನೋಡಿದ್ರೂ ಕೂಡ, ಕಣ್ಣಿನಿಂದ ನೋಡಿದ್ರೂ ಕೂಡ ಅದು ಪಾಪವಾಗಿದೆ ಎಂದು ದೇವರ ವಾಕ್ಯ ಹೇಳುತ್ತದೆ. ನಮ್ಮನ್ನು ನಾವು ಕರ್ತನ ಸಮ್ಮುಖದಲ್ಲಿ ಪ್ರತಿದಿನ ನೂತನ ಪಡಿಸಿಕೊಳ್ಳಬೇಕು. ಪ್ರತಿದಿನ ನಾವು ಆತನ ಸಮ್ಮುಖದಲ್ಲಿ ಒಳ್ಳೆ ಸಂಬಂಧ ಇಟ್ಟುಕೊಳ್ಳಬೇಕು. ಎಷ್ಟೋ ಜನರು ಈ ಸಂಬಂಧವನ್ನು ಇಟ್ಟುಕೊಳ್ಳದೆ, ತಮ್ಮ ಪಾಪಗಳನ್ನು ಒಪ್ಪಿಸಿಕೊಳ್ಳದೆ ಕರ್ತನ ಭೋಜನಕ್ಕೆ ಬರ್ತಾರೆ, ಪಾಲುಗಾರರಾಗ್ತಾರೆ. ಅನೇಕರು ರೋಗಿಗಳಾಗಿದ್ದಾರೆ. ಅನೇಕರು ಆತ್ಮಿಕವಾದ ಸಾವುಗಳನ್ನು ಅನುಭವಿಸ್ತಾ ಇದ್ದಾರೆ. ನೀವು ನೆನೆಸ್ಕೊಳ್ಬೋದು, ನಾನು ಚೆನ್ನಾಗೇ ಇದ್ದೀನಿ ಅಂತ. ಆದರೆ ದಯಮಾಡಿ ನೀವು ಉದಾಸೀನತೆಯಿಂದ ತೆಗೆದುಕೊಳ್ಳಬೇಡಿ. ಉದಾಸೀನವಾಗಿ, ಅದಕ್ಕೆ ಕೊರಿಂಥೆ ಸಭೆಯಲ್ಲಿ ಇದೇ ರೀತಿಯಾದಂಥ ಉದಾಸೀನತೆಯಿಂದ ತೆಗೆದುಕೊಂಡಿದ್ದಕ್ಕೆ ಕೊರಿಂಥೆ ಸಭೆಗೆ ಪೌಲನು ಕ್ರಮವಾಗಿ ನೀವು ಅದನ್ನು ಹೇಗೆ ಮಾಡಬೇಕು, ಒಬ್ಬರನ್ನೊಬ್ಬರು ಪರೀಕ್ಷೆ ಮಾಡಿಕೊಳ್ಬೇಕು, ಹಾಗೆ ಕರ್ತನ ದೇಹವನ್ನು ರಕ್ತವೆಂದು ನೀವು ವಿವೇಚಿಸದೆ ತಿಂದು ಕುಡಿಯಬಾರದೆಂದು ದೇವರ ವಾಕ್ಯವು ನಮಗೆ ಆಜ್ಞೆ ಮಾಡುವಂಥದ್ದಾಗಿದೆ. ಇನ್ನೊಬ್ಬರನ್ನ ಕ್ಷಮಿಸದೆ, ಇನ್ನೂ ಕೆಟ್ಟತನ, ಮೋಸ, ವಂಚನೆ, ವ್ಯಭಿಚಾರ, ಮೋಸಗಳನ್ನ, ಕೆಟ್ಟ ಪಾಪಗಳಲ್ಲಿ ಜೀವಿಸುತ್ತಾ ದೇವರ ಕಾರ್ಯಗಳಲ್ಲೇ ನೀವು ಇನ್ನು ಮುಂದುವರಿಯುವುದಾದ್ರೆ ಪಶ್ಚಾತ್ತಾಪ ಪಡೀರಿ. ಇದೇ ಸರಿಯಾದ ಸಮಯ. ದೇವರ ಮುಂದೆ ಪಶ್ಚಾತ್ತಾಪ ಎಷ್ಟೋ ಜನ ಪಡ್ತಾರೆ, ಆದರೆ ಮಾನಸಾಂತರ ಹೊಂದಿಕೊಳ್ಳೋದಿಲ್ಲ. ಕಣ್ಣೀರು ಬರುತ್ತೆ, ಅನೇಕರಿಗೆ ಕಣ್ಣೀರು ಬರುತ್ತೆ. ವಾಕ್ಯಗಳನ್ನ ಕೇಳುವಾಗ ಕಣ್ಣೀರುಗಳು ಸುರಿಯುತ್ತೆ, ಆದರೆ ವಾಕ್ಯಗಳನ್ನ ಕೇಳಿದ ನಂತರ ಅದನ್ನ ತಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ಅವರು ಮಾನಸಾಂತರ ಹೊಂದುವುದಿಲ್ಲ. ದೇವರಿಗೆ ನಿಮ್ಮ ಜೀವಿತದಿಂದ ಬೇಕಾಗಿರುವಂಥದ್ದು ಮಾನಸಾಂತರವಾಗಿದೆ. ಸೊ ನೀವು ಮಾನಸಾಂತರ ಎಂದು ಹೇಳುವುದಾದ್ರೆ ಆ ಪಾಪದ ಪಾಲಿಗೆ ನೀವಿನ್ನು ಸತ್ತವರಾಗಬೇಕು. ಆ ಪಾಪದ ಪಾಲಿಗೆ ನೀವು ಹೋಗಬಾರದು. ಇನ್ನೆಂದಿಗೂ ಯಾರಾದ್ರೂ ಸತ್ತಂತ ಮನುಷ್ಯನು ಎದ್ದೇಳ್ತಾನ, ಅದೇ ರೀತಿಯಾಗಿ ನೀವು ಒಂದು ಪಾಪದ ವಿಷಯಗಳಿಗೆ ಸತ್ತರೆ ಮತ್ತೆ ಇನ್ನೆಂದಿಗೂ ಅದರಲ್ಲಿ ನೀವು ಜೀವಿಸಬಾರದು, ಅದರಲ್ಲಿ ನೀವು ಎದ್ದೇಳಬಾರದು ಎಂದೇ ದೇವರ ವಾಕ್ಯ ನಮಗೆ ತಿಳಿಸುವಂಥದ್ದಾಗಿದೆ. ಈ ಸಮಯದಲ್ಲಿ ದೇವರ ಹತ್ರ ಕ್ಷಮೆ ಕೇಳಿರಿ. ಆತನ ರಕ್ತವು ನಿಮ್ಮನ್ನ ಸಕಲ ಪಾಪಗಳಿಂದ ಬಿಡುಗಡೆ ಮಾಡಿ ನಿಮ್ಮ ರೋಗಗಳನ್ನ ವಾಸಿ ಮಾಡುವಂತದ್ದಾಗಿದೆ. ಮತ್ತೆ ನಾವು ಮೂರನೇದಾಗಿ ನೋಡ್ತೇವೆ, ಯಾಕೆ ನಮ್ಮ ಜೀವಿತದಲ್ಲಿ ರೋಗಗಳು ಉಂಟಾಗುತ್ತೆ. ಸೈತಾನನಿಂದ ಎಷ್ಟೋ ಜನರ ಶರೀರಗಳು ರೋಗಕ್ಕೆ ತುತ್ತಾಗುವುದನ್ನು ನಾವು ನೋಡ್ತೇವೆ. ಉದಾಹರಣೆಯಾಗಿ ಸತ್ಯವೇದದಲ್ಲಿ 18 ವರ್ಷಗಳಿಂದ ಸೈತಾನನ ಒಂದು ಬಂಧನದಲ್ಲಿ ಸೈತಾನನಿಂದ ಬಡಿಯಲ್ಪಟ್ಟು, ಅಂದ್ರೆ ದೆವ್ವ ಬಡಿದು ಮೈಯಲ್ಲಿ ರೋಗವುಳ್ಳಂತ ಒಬ್ಬ ಸ್ತ್ರೀಯ ಕುರಿತಾಗಿ ಲೂಕನು ಬರೆದ ಸುವಾರ್ತೆ 13ನೇ ಅಧ್ಯಾಯ 10ನೇ ವಚನದಿಂದ ನಾವು ನೋಡ್ತೇವೆ. ಯೇಸು ಕ್ರಿಸ್ತನು ಸಬ್ಬತ್ ದಿನದಲ್ಲಿ ಒಬ್ಬ ಹೆಂಗಸನ್ನ ಸ್ವಸ್ಥ ಮಾಡಿದ್ದು ಎಂದು ಅದರ ಹೆಡ್ಲೈನ್ ಬರೆಯಲ್ಪಟ್ಟಿದೆ. ನಾವಿಲ್ಲಿ ನೋಡ್ತೇವೆ 10ನೇ ವಚನದಲ್ಲಿ, ಲೂಕನು ಬರೆದ ಸುವಾರ್ತೆ 13ನೇ ಅಧ್ಯಾಯ 10ನೇ ವಚನದಲ್ಲಿ, ಒಂದಾನೊಂದು ಸಬ್ಬತ್ ದಿನದಲ್ಲಿ ಆತನು ಒಂದು ಸಭಾಮಂದಿರದೊಳಗೆ ಉಪದೇಶ ಮಾಡುತ್ತಾ ಇದ್ದನು. ಅಲ್ಲಿ 18 ವರ್ಷಗಳಿಂದ ದೆವ್ವ ಬಡಿದು ಮೈಯಲ್ಲಿ ರೋಗವುಳ್ಳ ಒಬ್ಬ ಸ್ತ್ರೀಯು ಇದ್ದಳು. ಆಕೆಯು ನಡಬೊಗ್ಗಿ ಹೋಗಿ ಸ್ವಲ್ಪವಾದರೂ ಮೈಯನ್ನ ಮೇಲಕ್ಕೆ ಎತ್ತಲಾರದೆ ಇದ್ದಳು. ಏಸು ಆಕೆಯನ್ನು ನೋಡಿ ಹತ್ತಿರಕ್ಕೆ ಕರೆದು ಆಕೆಗೆ, ಅಮ್ಮ,
ನಿನಗೆ ರೋಗ ಬಿಡುಗಡೆಯಾಯಿತು ಎಂದು ಹೇಳಿ ಆಕೆಯ ಮೇಲೆ ತನ್ನ ಕೈಗಳನ್ನಿಟ್ಟು ಇಟ್ಟ ಕೂಡಲೇ ಆಕೆ ನೆಟ್ಟಗಾದಳು, ದೇವರನ್ನ ಕೊಂಡಾಡಿದಳು. ಇಲ್ಲಿ ನಾವು ನೋಡ್ತೇವೆ 18 ವರ್ಷಗಳ ಕಾಲದಿಂದಲೂ ಆಕೆ ರೋಗವುಳ್ಳವಳಾಗಿದ್ದಳು. ಅದಕ್ಕೆ ಕಾರಣ ಏನೆಂದು ಕೂಡ ಅಲ್ಲಿ ಬರೆಯಲ್ಪಟ್ಟಿದೆ. ಸೈತಾನನಿಂದ ಬಡಿಯಲ್ಪಟ್ಟು, ಅಂದರೆ ದೆವ್ವ ಬಡಿದು ಆಕೆಯ ಮೈಯಲ್ಲಿ ರೋಗ ಉಂಟು ಮಾಡಿತ್ತು. ಇವತ್ತು ಎಷ್ಟೋ ಜನರು ರಿಪೋರ್ಟ್ಗಳೆಲ್ಲ ನಾರ್ಮಲ್ ಇದೆ, ಆದರೂ ಎದ್ದು ನಡಿಲಿಕ್ಕೆ ಸಾಧ್ಯವಿಲ್ಲ. ಇಲ್ಲಿ ಈ ಸ್ತ್ರೀಯನ್ನ ನೋಡುವುದಾದರೆ ಸ್ವಲ್ಪ ಕೂಡ ತನ್ನ ಮೈಯನ್ನ ಮೇಲಕ್ಕೆ ಎತ್ತಲಿಕ್ಕೆ ಸಾಧ್ಯವಾಗದ ಪರಿಸ್ಥಿತಿಯಲ್ಲಿ ಇದ್ದಂಥ ಸ್ತ್ರೀ ಈಕೆ ಆಗಿದ್ದಾಳೆ. ಅದೇ ರೀತಿಯಾಗಿ ಎಷ್ಟೋ ಜನರು ವೈದ್ಯಕೀಯವಾಗಿ ಯಾವುದೇ ಸಮಸ್ಯೆ ಇರೋದಿಲ್ಲ, ಆದರೂ ನಡೆದಾಡ್ಲಿಕ್ಕಾಗೋದಿಲ್ಲ, ಕೂರ್ಲಿಕ್ಕಾಗೋದಿಲ್ಲ, ಹೇಳಲಿಕ್ಕಾಗೋದಿಲ್ಲ. ಅನೇಕ ವಿಧವಾದಂತಹ ಬಲಹೀನತೆಗಳು, ರೋಗಗಳು, ವೇದನೆಗಳು ಶರೀರದಲ್ಲಿ ಇರ್ತದೆ. ಈ ಸಮಯದಲ್ಲಿ ಯೇಸು ಸ್ವಾಮಿಯು ನಿಮಗೆ ಆ ಸೈತಾನನ ಬಂಧನದಲ್ಲಿ ನೀವಿರುವುದಾದರೆ, ಅದು ಯಾವುದೇ ರೋಗವಾಗಿರ್ಬೋದು, ಈ ವಿಡಿಯೋ ನೋಡ್ತಾ ಇರುವಂಥ ನೀವು ಈ ಸಮಯದಲ್ಲಿ ಪ್ರಾರ್ಥಿಸಿರಿ. ಯೇಸುವೆ 18 ವರ್ಷಗಳ ಕಾಲದಿಂದ ರೋಗವುಳ್ಳಂಥ ಸ್ತ್ರೀಗೆ ಬಿಡುಗಡೆಯನ್ನು ಕೊಟ್ಟಿದ್ದೀರಾ. ಇಂದು ಈ ಸಮಯದಲ್ಲಿ ನನಗೂ ಬಿಡುಗಡೆ ಬೇಕಪ್ಪ, ನನಗೂ ಈ ರೋಗದಿಂದ, ಸೈತಾನನ ಬಂಧನದಿಂದ, ಸೈತಾನನ ಕಾರ್ಯದಿಂದ ಬಿಡುಗಡೆ ಬೇಕು ಎಂದು ನೀವು ಪ್ರಾರ್ಥಿಸುವುದಾದರೆ ಯೇಸುವಿನ ಕರವು ಮುಟ್ಟುವಾಗ ನಿಮ್ಮಲ್ಲಿ ಬಿಡುಗಡೆ ಉಂಟಾಗ್ತದೆ. ಎಷ್ಟೋ ಜನರ ಜೀವಿತದಲ್ಲಿ ಇದೇ ರೀತಿಯಾಗಿ ಹಾದು ಹೋಗ್ತಾ ಇದ್ದಾರೆ. ಎಷ್ಟು ಹಣಗಳನ್ನು ಖರ್ಚು ಮಾಡ್ತಾರೆ, ಎಷ್ಟು ಪೂಜೆ ಪುನಸ್ಕಾರ, ಯಾರು ಏನು ಹೇಳ್ತಾರೋ ಎಲ್ಲ ಪರಿಹಾರಗಳನ್ನು ಮಾಡಿದರೂ ಕೂಡ ಇನ್ನೂ ಬಿಡುಗಡೆ ಆಗಿಲ್ಲ. ಕಾರಣ ಏನಂದರೆ, ಬಿಡುಗಡೆ ದಾಯಕನಾದ ಯೇಸುವಿನಿಂದ ಬಿಟ್ಟು ಕೆಲವರಿಗೆ ಏನು ಉಂಟಾಗ್ತದೆ ಅಂದರೆ, ಹೀಗೆ ಅನೇಕ ಕಾರ್ಯಗಳನ್ನು ಮಾಡುವಾಗ ಸ್ವಲ್ಪ ಸಮಯ ಬಿಡುಗಡೆ ಆಗ್ತದೆ, ಮತ್ತೆ ನಂತರ ಅದೇ ಪರಿಸ್ಥಿತಿಗೆ ಬರ್ತಾರೆ. ಯೇಸು ಸ್ವಾಮಿ ಒಮ್ಮೆ ನಿಮ್ಮನ್ನು ಬಿಡುಗಡೆ ಮಾಡಿದರೆ ನೀವು ಶಾಶ್ವತವಾದ ಬಿಡುಗಡೆನ ನಿಮ್ಮ ಜೀವಿತದಲ್ಲಿ ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಸಹೋದರ ಸಹೋದರಿಯರೇ, ಈ ಸಮಯದಲ್ಲಿ ಪ್ರಾರ್ಥನೆನ ಮಾಡಿರಿ. ಯಾವ ಸೈತಾನನ ಬಂಧನಗಳಾಗಿರ್ಬೋದು, ಮಾಟ ಮಂತ್ರಗಳಾಗಿರ್ಬೋದು, ಯಾವುದು ಕೂಡ ನಿಮ್ಮ ಮೇಲೆ ಆಳ್ವಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ದೇವರ ರಕ್ತವು ನಿಮ್ಮನ್ನು ಪರಿಶುದ್ಧ ಪಡಿಸುವಂಥದ್ದಾಗಿದೆ. ದೇವರ ರಕ್ತದಿಂದ, ಯೇಸುವಿನ ರಕ್ತದಿಂದ ನಿಮಗೆ ಬಿಡುಗಡೆ ಉಂಟು. ಅದಕ್ಕೆ ಮತ್ತಾಯನು ಬರೆದ ಸುವಾರ್ತೆ 8ನೇ ಅಧ್ಯಾಯ 17ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಇದರಿಂದ ನಮ್ಮ ಬೇನೆಗಳನ್ನು ತಾನೇ ತೆಗೆದುಕೊಂಡು ನಮ್ಮ ರೋಗಗಳನ್ನು ಹೊತ್ತುಕೊಂಡನು ಎಂದು ಯೆಶಾಯನೆಂಬ ಪ್ರವಾದಿಯ ಇಂದ ಹೇಳಿರುವ ಮಾತು ನೆರವೇರಿತು. ನಮ್ಮ ರೋಗಗಳನ್ನು, ಬೇನೆಗಳನ್ನು ಹೊತ್ತುಕೊಂಡ ಆತನಾಗಿದ್ದಾನೆ. ಆತನೊಬ್ಬನಿಂದ ಮಾತ್ರ ನಿಮಗಿರುವಂಥ ರೋಗದಿಂದ, ನಿಮಗಿರುವಂತಹ ಶಾರೀರಿಕವಾದ ಬಲಹೀನತೆ ಆಗಿರ್ಬೋದು, ಮಾನಸಿಕವಾದ ಬಲಹೀನತೆ ಆಗಿರ್ಬೋದು. ಕೆಲವೊಮ್ಮೆ ನೀವು ಅನೇಕರನ್ನು ನೋಡುವಾಗ ಅವರು ಶಾರೀರಿಕವಾಗಿ ಸದೃಢವಾಗಿದ್ದಾರೆ ಎಂದು ಕಾಣಿಸ್ತಾರೆ, ಆದರೆ ಅವರ ಮಾನಸಿಕವಾಗಿ ರೋಗದಿಂದ, ಮಾನಸಿಕವಾದಂತಹ ಒಂದು ಬಳಲುವಿಕೆಯಿಂದ ಇರ್ತಾರೆ. ಯೇಸು ಸ್ವಾಮಿ ನಿಮ್ಮ ಆ ಹೃದಯವನ್ನು, ಆ ಬಳಲುವಿಕೆಯನ್ನು ಬಿಡುಗಡೆ ಮಾಡಲಿಕ್ಕೆ ಸಾಧ್ಯ ಇದೆ. ಯಾಕೆಂದರೆ ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಆತನು ಬಂದಿದ್ದಾನೆ. ನಿಮ್ಮ ಜೀವಿತದಲ್ಲಿ ಯಾವುದೆಲ್ಲ ಸರಿ ಇಲ್ಲವೋ, ಯಾವುದೆಲ್ಲ ಕೆಟ್ಟು ಹೋಗಿದೆಯೋ, ಯಾವುದೆಲ್ಲ ಪಾಪದಲ್ಲಿದೆಯೋ, ಯಾವುದೆಲ್ಲ ರೋಗದಲ್ಲಿದೆಯೋ, ಯಾವುದೆಲ್ಲ ಮಾಟ ಮಂತ್ರ ಬಂಧನಗಳಿದೆಯೋ, ಯೇಸು ಕ್ರಿಸ್ತನಿಗೆ ಬಿಡುಗಡೆ ಮಾಡಲಿಕ್ಕೆ ಸಾಧ್ಯ ಇದೆ ಸಹೋದರ ಸಹೋದರಿಯರೇ. ಮತ್ತೆ ಇನ್ನೊಂದು ರೋಗ ಬಂದು ದೇವರಿಂದ ಬರುವಂಥದ್ದಾಗಿದೆ, ದೇವರು ಅನುಮತಿಸುವಂಥದ್ದಾಗಿದೆ. ದೇವರು ಯಾಕೆ ಅನುಮತಿಸ್ತಾರೆ ಅಂದರೆ, ನಮ್ಮನ್ನು ಶುದ್ಧಿಪಡಿಸ್ಲಿಕ್ಕೋಸ್ಕರವಾಗಿ. ಹಾಗೆ ಎರಡನೇದಾಗಿ ದೇವರು ಅನುಮತಿಸಲಿಕ್ಕೆ ನಮ್ಮನ್ನು ತೆಗೆದುಕೊಳ್ಳಿಕ್ಕಾಗಿ, ಈ ಭೂಯಾತ್ರೆಯ ಒಂದು ಜೀವಿತದಿಂದ ನಮ್ಮನ್ನು ತೆಗೆದುಕೊಳ್ಳಿಕ್ಕಾಗಿ, ಇನ್ನೊಂದು ನಮ್ಮನ್ನು ಈ ಲೋಕದಲ್ಲಿ ಸರಿಪಡಿಸಿ ಮತ್ತೆ ನಮ್ಮ ಜೀವಿತದಲ್ಲಿ ಪರಿಶುದ್ಧತೆಯಿಂದ ನಾವು ಜೀವಿಸುವುದಕ್ಕಾಗಿ ದೇವರು ನಮ್ಮ ಜೀವಿತದಲ್ಲಿ ಅನುಮತಿಸುವವರಾಗಿದ್ದಾರೆ. ಅದಕ್ಕೆ ಉದಾಹರಣೆಯಾಗಿ ನೋಡುವಾಗ ಪ್ರವಾದಿಯಾದ ಯೆಶಾಯನ ಮೂಲಕವಾಗಿ ರಾಜನಾದ ಹಿಜ್ಕೀಯನಿಗೆ ದೇವರು ತಿಳಿಯಪಡಿಸ್ತಾರೆ, ನಿನ್ನ ಸಮಯ ಬಂದಿದೆ, ನೀನು ಎಲ್ಲವನ್ನ ಸಿದ್ಧ ಮಾಡು, ಎಲ್ಲವನ್ನ ಸಿದ್ಧ ಮಾಡಿ, ನಿನಗಿರುವಂಥ ಕಾಲ ಸ್ವಲ್ಪವಾಗಿದೆ ಎಂದು ಹೇಳುವಾಗ, ಆದರೆ ಅವನೇನು ಮಾಡ್ತಾನೆ, ದೇವರೇ ನೀನು ನನ್ನ ಯಥಾರ್ಥ ಮನಸ್ಸಿನಿಂದ ನಾನು ನಿನ್ನನ್ನು ಸೇವಿಸಿದೆ, ನಾನು ನೆನಪು ಮಾಡಿಕೊ ಎಂದು ಪ್ರಾರ್ಥನೆ ಮಾಡುವಾಗ ದೇವರು ಅವನ ಪ್ರಾರ್ಥನೆಯನ್ನು ಕೇಳಿ ಅವನ ಜೀವಿತವನ್ನು ಬದಲಾಯಿಸುವುದನ್ನು ನಾವು ನೋಡ್ತೇವೆ. ಅವನ ಜೀವಿತದಲ್ಲಿ ಹಿಂದೆ ಇದ್ದಂತಹ ಆಶೀರ್ವಾದಕ್ಕಿಂತ 15 ವರ್ಷ ದೇವರು ಆಯುಷನ್ನು ಕೊಟ್ಟು ಇನ್ನೂ ಹೆಚ್ಚಾದ ಆಶೀರ್ವಾದವನ್ನು ತನ್ನ ಜೀವಿತದಲ್ಲಿ ಕಂಡುಕೊಳ್ತಾನೆ. ಮತ್ತೆ ನಾವು ನೋಡ್ತೇವೆ ಇನ್ನೂ ಕೆಲವು ರೋಗಗಳು ಬರುವುದು ಯಾಕೆ ಅಂದರೆ, ನಮ್ಮ ಈ ಭೂಯಾತ್ರೆಯ ಈ ಒಂದು ಯಾತ್ರೆಯನ್ನು
ಮುಗಿಸಲು, ನಾವು ಈ ಭೂಯಾತ್ರೆಯನ್ನು ಬಿಟ್ಟು ಹೋಗೋದಕ್ಕೋಸ್ಕರವಾಗಿಯೇ ಕೆಲವೊಂದು ರೋಗಗಳನ್ನ ದೇವರು ಅನುಮತಿಸುವಂಥವರಾಗಿದ್ದಾರೆ. ಸೊ ಆ ಸಮಯದಲ್ಲಿ, ಇಲ್ಲ ದೇವರೇ ನಾನು ಬರೋದಿಲ್ಲ, ನನ್ನ ಮೊಮ್ಮಕ್ಕಳನ್ನು ನೋಡಬೇಕೆಂದು ನಾವು ಹೇಳಲಿಕ್ಕೆ ಸಾಧ್ಯವಿಲ್ಲ. ನಮ್ಮ ಸಮಯ ಅದಕ್ಕೋಸ್ಕರವಾಗಿಯೇ ನಾವು ಯಾವಾಗಲೂ ಸಿದ್ಧರಾಗಿರಬೇಕು. ದೇವರು ನಮ್ಮನ್ನ ಈ ಯಾತ್ರೆಯನ್ನು ಮುಗಿಸಿ ಕರೆಯುವಾಗ ನಾವು ಸಿದ್ಧರಾಗದೆ ಇನ್ನು ಪಾಪಗಳಲ್ಲಿಯೇ, ಇನ್ನು ದೇವರಿಂದ ದೂರವಾದಂಥ ಸಂಬಂಧಗಳಲ್ಲಿ ಜೀವಿಸದೆ ದೇವರಿಗೆ ನಾವು ಹತ್ತಿರವಾಗಿ ಜೀವಿಸೋಣ. ದೇವರ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ಈ ಸಮಯದಲ್ಲಿ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ದೇವರೇ, ಕೊಟ್ಟ ಸಮಯಕ್ಕಾಗಿ ಸ್ತೋತ್ರ. ಈ ವಾಕ್ಯಗಳನ್ನು ದೇವರೇ ಕೇಳುವಂಥ ಸಹೋದರ ಸಹೋದರಿನ ಬಲಪಡಿಸು. ಅದ್ಭುತವಾದ ವಾಕ್ಯಗಳನ್ನು ನಮಗೆ ತಿಳಿಯಪಡಿಸಿದ್ದೀರಾ ದೇವರೇ. ಪರಿಶುದ್ಧಾತ್ಮನೇ, ವೈದ್ಯನಲ್ಲಿ ಘನವೈದ್ಯನು ನೀನಾಗಿ ಯಾರೆಲ್ಲ ಈ ಸಮಯದಲ್ಲಿ ನಾವು ಧ್ಯಾನಿಸಿದ ಪ್ರಕಾರವಾಗಿ ರೋಗಗಳಲ್ಲಿದ್ದಾರೋ, ಯೇಸುವಿನ ನಾಮದಲ್ಲಿ ಬಿಡುಗಡೆನ ಅನುಗ್ರಹಿಸಬೇಕಾಗಿ ಪ್ರಾರ್ಥಿಸ್ತೇನೆ ರಾಜ. ಎಲ್ಲ ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡ್ತೇನೆ. ನಿನ್ನ ಕೃಪೆಯಿಂದ ನಡೆಸು, ನಿನ್ನ ಬಲದಿಂದ ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇನೆ ತಂದೆಯೇ. ಆಮೇನ್, ಆಮೇನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗಾಡ್ ಬ್ಲೆಸ್ ಯು.